ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಒಂದು ಪೀಸ್ ಪಲಾವ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಈಸಿಯಾಗಿ ಬೇಗ ಮಾಡ್ಕೊಬೋದು. ಅದಕ್ಕೆ ಬಟಾಣಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ ಇಷ್ಟೇ ಬೇಕಾಗಿರೋದು. ಸ್ವಲ್ಪ ಚಿಲ್ಲಿ ಪೌಡರ್, ಉಪ್ಪು, ಮಾಮೂಲಿ ಅದೆಲ್ಲ ಮನೆಯಲ್ಲೇ ಇರೋದು ನೋಡಿಕೊಂಡು ಈಸಿಯಾಗಿ ಬೇಗ ಮಾಡ್ಕೊಬೋದು. ಇದಕ್ಕೆ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಾಣಲಿ ಇಟ್ಬಿಟ್ಟು ಅಕ್ಕಿ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಇವಾಗ ನೋಡಿ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಇದಕ್ಕೆ ಒಗ್ಗರಣೆ ಮಾಡೋಣ. ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾಯಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿದ್ದಾರೆ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಹೀಗೆ ಫುಲ್ ವೀಡಿಯೋ ಫುಲ್ಲು ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಈಗ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಸಣ್ಣದಾಗಿ ಹಚ್ಬಿಟ್ಟು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಇದಕ್ಕೆ ಬಟಾಣಿನೂ ಹಾಕ್ತಾಯಿದ್ದೀನಿ. ಸ್ವಲ್ಪ ಹುರಿದ್ಬಿಟ್ಟು ಅದಕ್ಕೆ ಬಟಾಣಿನೂ ಹಾಕ್ಕೊಂಬಿಡಿ. ಹಸಿ ಬಟಾಣಿ ತೊಗೊಂಡಿದ್ದೀನಿ ನಾನು. ನೀವು ಬೇಕಾದರೆ ಇದಕ್ಕೆ ಬಟಾಣಿ ಇಲ್ಲ ಅಂದರೆ ನೀವು ಸ್ವಲ್ಪ ಬೀನ್ಸನ್ನು ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ಈರುಳ್ಳಿನ ಸಣ್ಣದಾಗಿ ಹಚ್ಬಿಟ್ಟು ಒಂದು ದೊಡ್ಡ 3 ಈರುಳ್ಳಿ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ನೆಕ್ಸ್ಟು ಇದಕ್ಕೆ ಟೊಮೊಟೊ ಒಂದು 5 ಟೊಮೊಟೊ ಇಲ್ಲಾಂದರೆ 6 ಟೊಮೊಟೊ ಹಾಕಿ ಚೆನ್ನಾಗಿರುತ್ತೆ. ಸಣ್ಣದಾಗಿ ಹಚ್ಚಬೇಕು. ಇದು ಫುಲ್ಲು ಸ್ಮ್ಯಾಶ್ ಆಗಿ ಎಣ್ಣೆ ಬಿಟ್ಕೊಂಬರೋವರೆಗೂ ನೀವು ಫ್ರೈ ಮಾಡಬೇಕು. ಅದೇ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದರಲ್ಲಿ ತುಂಬ ಚೆನ್ನಾಗಿ ಇರುತ್ತೆ ಇದು ಟೇಸ್ಟು. ಏನು ಜಾಸ್ತಿ ಮಸಾಲೆಯನ್ನು ಹಾಕಲ್ಲ ಇದಕ್ಕೆ, ಸಿಂಪಲ್ಲಾಗಿ ಮಾಡ್ತೀನಿ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೋಡಿ. ಇದು ಚೆನ್ನಾಗಿ ಸ್ಮ್ಯಾಶ್ ಆಗಿ ನೀರು ಬಿಟ್ಕೊಂಡು ಎಣ್ಣೆ ಬಿಟ್ಕೊಂಡು ಬರಬೇಕು ನೋಡಿ. ಶುಂಠಿ ಮತ್ತು ಬೆಳ್ಳುಳ್ಳಿ, ಈಗ ಉಪ್ಪು ಹಾಕ್ತಾಯಿದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿದು ಜಜ್ಜಿಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಕುಟಾಣಿನಲ್ಲಿ ಜಜ್ಜಿಬಿಟ್ಟು ಹಾಕಿದ್ದೀನಿ. ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಇದಕ್ಕೆ ಇದೇ ಇರೋದು ಫ್ರೆಂಡ್ಸ್. ನಾನು ಬೇರೆ ಚಕ್ಕೆ ಲವಂಗ ಏನೂ ಹಾಕಿಲ್ಲ. ಗರಂ ಮಸಾಲ, ಧನಿಯಾ ಪೌಡರ್ ಏನೂ ಹಾಕಲ್ಲ. ಇದಕ್ಕೆ ಖಾರಕ್ಕೆ ಇವಾಗ ನಾನು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಅದೇನೋ ಸ್ವಲ್ಪ ಕಮ್ಮಿ ಆಗುತ್ತೆ ಅಂದರೆ ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಉದುರಿಸ್ಕೊತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್. ಇದು ಬೇಗ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಬೋದು. ಈಸಿ ರೆಸಿಪಿ ಇದು. ಮತ್ತು ಎದೆನಲ್ಲಿ ಉರಿಯೋದು ಆ ಥರ ಎಲ್ಲ ಏನೂ ಆಗಲ್ಲ. ಟೊಮೊಟೊ ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದು, ನಿಮ್ಗೆ ಗೊತ್ತೇ ಇದೆ. ಈ ಥರ ಲೈಟಾಗಿ ಬೇಗ ಮಾಡಬೇಕು ಅಂದರೆ ಈ ಥರ ಮನೆಗಿರೋದೇ ಹಾಕ್ಬಿಟ್ಟು ನಾವು ಮಾಡ್ಬೋದು. ಬಟಾಣಿನ ನಾವು ಒಣಗಿರೋದನ್ನು ನೆನೆಸ್ಬಿಟ್ಟು ಬೇಕಾದರೆ ಹಾಕ್ಕೊಬೋದು. ಏನೂ ಇಲ್ಲ ಅಂದಾಗ, ಬೇಗ ಮಾಡಬೇಕು ಅಂದಾಗ ಈ ರೆಸಿಪಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಒಂದು 1/2 ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳಿ, ಟೇಸ್ಟ್ಗೆ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ, ಎಣ್ಣೆ ಬಿಟ್ಕೊಂಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅದೇ ಇಂಪಾರ್ಟೆಂಟು ಫ್ರೆಂಡ್ಸ್ ಇದರಲ್ಲಿ. ಇಲ್ಲಾಂದರೆ ಇದು ಚೆನ್ನಾಗಿ ಬರೋದಿಲ್ಲ ಟೇಸ್ಟು. ಬೇಕಾದ್ರೆ ನೀವು ಇದಕ್ಕೆ ಅರಿಶಿನ ಹಾಕಿಲ್ಲ ನಾನು, ನೀವು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಮತ್ತು ನೀವು ಧನಿಯಾ ಪುಡಿ ನಿಮ್ಮ ಇಷ್ಟ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಾನು ಹಾಕಿಲ್ಲ, ನಾನು ಹಂಗೆ ಮಾಡ್ತೀನಿ. ಇವಾಗ ನೋಡಿ ನಾನು ಒಂದು 2 ಪಾವು ಹಾಕಿ ಅದಕ್ಕೆ ನೀರು ಅಳತೆ ಮಾಡಿ 1 ಲೋಟಕ್ಕೆ 2 ಲೋಟ ನೀರು ಹಾಕ್ಬಿಟ್ಟು ಇದನ್ನು ಕುದಿಯೋಕೆ ಇಕ್ಕೋಣ. ನೀರು ಹಾಕ್ಕೊಂಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಫ್ರೆಂಡ್ಸ್. ಇದು ಚೆನ್ನಾಗಿ ಕುದಿದ ಮೇಲೆ ಅಕ್ಕಿ ಹಾಕ್ಬಿಟ್ಟು ಮುಚ್ಚಿಕ್ಕೋದು. ಇದು ಬೇಗ ಆಗೋಗುತ್ತೆ ಫ್ರೆಂಡ್ಸ್ ರೆಸಿಪಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಲಾಸ್ಟಲ್ಲಿ ಇದ್ರೂ ಹಾಕಿ, ಇಲ್ಲಾಂದರೆ ಪರವಾಗಿಲ್ಲ, ಹಾಕಿಲ್ಲ ಅಂದ್ರೂ. ಇದು ಚೆನ್ನಾಗಿ ಕುದ್ಮೇಲೆ ಉಪ್ಪೆಲ್ಲ ಸರಿಯಾಗಿದೆ ಅಂತ ನೋಡಿಬಿಟ್ಟು ಇದಕ್ಕೆ ಅಕ್ಕಿ ಹಾಕ್ಕೊಳ್ಳಿ. ಅಕ್ಕಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಿಕ್ಬಿಡಿ. 2 ವಿಜಿಲ್ ಹಾಕಿದ್ರೆ ಸಾಕು ಫ್ರೆಂಡ್ಸ್. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು. ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ದಿನಾಗ್ಲೂ ರಂಗೋಲಿ ಮತ್ತು ಕುಕ್ಕಿಂಗ್ ವಿಡಿಯೋ ವೀಕ್ಲಿ ಒನ್ಸ್ ಮಾತ್ರ ಹಾಕ್ತೀನಿ. ದಿನ ರಂಗೋಲಿ ಇದನ್ನು ನಾನು ಶಾರ್ಟ್ಸು ದಿನಾನು ಹಾಕ್ತೀನಿ ಫ್ರೆಂಡ್ಸ್ ಬೆಳಿಗ್ಗೆ ಹೊತ್ತು. ನನ್ನ ಚಾನಲ್ನ ಯಾರ್ಯಾರು ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಇದು ಇಷ್ಟೇ ಫ್ರೆಂಡ್ಸ್. ಇದು ಕುದೀತಾ ಇದೆ. ಇದನ್ನು ಮುಚ್ಚಿಬಿಟ್ಟು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಹಾಕಿದ್ದೀನಿ, ಟೇಸ್ಟ್ಗೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ನೀವು ಹಾಕಿಲ್ಲ ಅಂದರೂ ಪರವಾಗಿಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಡಿ. ಇದು ರೆಡಿ ಆಗುತ್ತೆ. ಒಂದು 2 ವಿಸಿಲ್ ಬರ್ಸ್ರಿ ಫ್ರೆಂಡ್ಸ್. ಇದನ್ನು 2 ವಿಸಿಲ್ ಆದಮೇಲೆ ಇದನ್ನು ಓಪನ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸಲ ಈ ಥರ ಟ್ರೈ ಮಾಡಿ.
ನಮ್ಮ ಮನೆಗೆ ಇದನ್ನು ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಇದು ನೋಡಿ ಹಂಗೆ ಲಂಚ್ ಬಾಕ್ಸು ರೆಡಿ ಮಾಡಿದೆ. ಮನೆಯಲ್ಲೇ ಚೌಚೌ ಮಾಡಿದ್ನಲ್ಲ ಅದನ್ನೇ ಮಕ್ಳಿಗೆ ಹಾಕ್ಕೊಟ್ಟಿದ್ದೀನಿ. ಕಾರ್ನು ಮತ್ತು ಅವಲಕ್ಕಿ ಚೌಚೌ ಮಾಡಿದ್ದೆ. ಸೌತೆಕಾಯಿ ಮತ್ತು ಕ್ಯಾರೆಟು ಮಕ್ಕಳಿಗೆ ಸ್ಕೂಲ್ಗೆ ಕೊಟ್ಟು ಕಳಿಸಿ. ನಾನು ಯಾವುದೇ ವೀಡಿಯೋ ಮಾಡಿದ್ರೂ ಬೆಳಿಗ್ಗೆ ಹೊತ್ತೇ ಮಾಡಿರ್ತೀನಿ ಫ್ರೆಂಡ್ಸ್. ಅದಕ್ಕೆ ಅದನ್ನು ನಿಮಗೆ ಒಂದು ಹಂಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇವಾಗ ನೋಡಿ ಇದು ಈ ಥರ ಲೈಟಾಗಿರುತ್ತೆ, ಚೆನ್ನಾಗಿರುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ನನ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾ ಇದ್ದಾರೆ. ನೀವು ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.